ಹಾಯ್ ವೆಲ್ಕಮ್ ಟು ಗೀತಾ ಚಿರಾಗ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಮೋಕ್ಷಗುಂಡಂ ಶ್ರೀ ಮುಕ್ತೇಶ್ವರ ಸ್ವಾಮಿ ದೇವಾಲಯ, ಶಿವನ ದೇವಾಲಯದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ದೇವಾಲಯವು ಬಂದು ಪ್ರಕಾಶಂ ಜಿಲ್ಲಾ ಬೆಸ್ತವಾರಿಪೇಟ, ಒಂಗೋಲು ಮತ್ತು ನಂದ್ಯಾಲ ನಡುವೆ ಈ ದೇವಸ್ಥಾನವು ಬರುತ್ತದೆ. ಆ್ಯಕ್ಚುಲಿ ನಮಗೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ. ನಾವು ಶ್ರೀಶೈಲಂನಲ್ಲಿರೋ ಜ್ಯೋತಿರ್ಲಿಂಗನ ದರ್ಶನ ಮಾಡಿಕೊಂಡು ರಿಟರ್ನ್ ಬರುವಾಗ ನಮಗೆ ದಾರಿ ಮಧ್ಯದಲ್ಲಿ ಮೋಕ್ಷಗುಂಡಂ ಅಂತ ಒಂದು ಬೋರ್ಡ್ ಕಾಣಿಸುತ್ತೆ. ಸೊ ನಾವು ಆ ಬೋರ್ಡ್ ನೋಡಿ ಏನಿದು, ಯಾವ ದೇವಸ್ಥಾನ, ಏನಿರ್ಬೋದು ಅಂದ್ಬಿಟ್ಟು ನಮ್ಮ ಕಾರು ಮತ್ತು ಈ ಕಡೆಗೆ ತಿರುಗಿಸಿದ್ವಿ. ದೇವಸ್ಥಾನ ನೋಡಿ ಅಂತೂ ನಮಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಅಷ್ಟು ಸುಂದರವಾಗಿತ್ತು, ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ. ಇನ್ನೊಂದು ಏನಂದರೆ ನಮಗೆ ಶ್ರೀಶೈಲಮಿಂದ ಒಂದು ರಿಗ್ರೆಟ್ ಫೀಲ್ ಆಗ್ತಾಯಿತ್ತು. ಯಾಕಂದರೆ ನಾವು ಜ್ಯೋತಿರ್ಲಿಂಗನ ಸ್ಪರ್ಶ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡು, ಇನ್ನೊಂದು ನಮ್ಮದು ಪ್ರೀ ಪ್ಲ್ಯಾನ್ ಇರಲಿಲ್ಲ ಶ್ರೀಶೈಲಂಗೆ ಹೋಗಬೇಕು ಅಂತ. ಸಡನ್ನಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ, ಬಟ್ ನಮಗಲ್ಲಿ ಸ್ಪರ್ಶ ದರ್ಶನ ಮಾಡೋದಕ್ಕಾಗಲಿಲ್ಲ. ಅದೊಂದು ರಿಗ್ರೆಟ್ ಫೀಲ್ ಆಗ್ತಾನೇ ಇತ್ತು. ಅದೇ ಒಂದು ಇದರಿಂದ ನಾವು ರಿಟರ್ನ್ ಬರ್ತಾಯಿದ್ವಿ. ಬಟ್ ಈ ದೇವಸ್ಥಾನ, ಈ ಬೋರ್ಡ್ ನೋಡಿ ಈ ದೇವಸ್ಥಾನಕ್ಕೆ ಬಂದಮೇಲೆ ತುಂಬಾ ಖುಷಿ ಆಯಿತು. ಏಕೆಂದರೆ ಈ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ ಯಾರೇ ಆಗಿರ್ಬೋದು ಎಲ್ಲರಿಗೂ ಸ್ಪರ್ಶ ದರ್ಶನ ಇರುತ್ತೆ. ನಮ್ಗೆ ಅದೇ ಒಂದು ಖುಷಿ ಆಗೋಯಿತು. ಅಲ್ಲಿ ಮಿಸ್ ಆಗಿದ್ದು ನಮಗೆ ಇಲ್ಲಿ ಬಂದು ಸಿಕ್ತಲ್ಲಪ್ಪ ಅನ್ನೋದೊಂದು ತುಂಬಾ ಖುಷಿ ಆಯಿತು. ಸ್ಪರ್ಶ ದರ್ಶನ ಮಾಡಿದ್ವಿ. ಮತ್ತು ಇನ್ನೊಂದು ಏನಂದರೆ ಇಷ್ಟಕಾಮೇಶ್ವರಿ ಅಮ್ಮನವರು ಅಂತ ಇದೆ. ಆ ದೇವಸ್ಥಾನದ ಮಹಿಮೆ ಕೂಡ ನಾವು ಶ್ರೀಶೈಲಮಲ್ಲಿ ಕೇಳಿದ್ವಿ. ಬಟ್ ನಮಗೆ ಏನು ಪ್ಲ್ಯಾನ್ ಮಾಡ್ಕೊಂಡಿರ ನಾವು ಹೋಗಿರೋ ಕಾರಣ ನಮಗಲ್ಲಿ ಇಷ್ಟಕಾಮೇಶ್ವರಿ ಅಮ್ಮನ್ನು ಸಹ ನಾವು ದರ್ಶನ ಮಾಡೋಕ್ಕಾಗಲಿಲ್ಲ. ಮತ್ತು ಈ ದೇವಸ್ಥಾನದಲ್ಲಿ ಎರಡೂ ನಮಗೆ ತುಂಬಾ ಖುಷಿ ಆಯಿತು. ಏನಂದರೆ ಸ್ಪರ್ಶ ದರ್ಶನವೂ ಆಯಿತು ಮತ್ತು ಇಷ್ಟಕಾಮೇಶ್ವರಿ ಅಮ್ಮನ ದರ್ಶನವೂ ಆಯಿತು. ತುಂಬಾ ಖುಷಿ ಆಯಿತು. ಅದು ನಾವು ಹೋಗೋ ಟೈಮ್ಗೆ ಅಭಿಷೇಕ ಕೂಡ ನಡೀತಾ ಇತ್ತು. ಸೊ ಯಾರೆಲ್ಲ ಶ್ರೀಶೈಲಂ ಕಡೆ ಬರ್ತಿರೋ ಅವರೆಲ್ಲ ಈ ದೇವಸ್ಥಾನಕ್ಕೆ ಒಂದ್ಸಲಿ ವಿಸಿಟ್ ಕೊಡಿ ಅಂತ ಕೇಳ್ಕೊತೀನಿ. ಏನಂದರೆ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ನಾವು ಹೋದಾಗ ಜನ ಕಡಿಮೆ ಇದ್ದು, ನಾವು ಹೋಗಿದ್ದು ಮೇ ಬಿ ಶನಿವಾರ. ಈ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬದ ದಿವಸ 10,000 ಮೇಲ್ಪಟ್ಟು ಜನಗಳು ಸೇರ್ತಾರಂತೆ. ದಿನಾಗಲೂ ಅಭಿಷೇಕ ನಡೆಯುತ್ತೆ. ಮತ್ತು ಇವಾಗ ಬರೋ ಕಾರ್ತಿಕ ಮಾಸದಲ್ಲಿ ಎಲ್ಲ ಅಭಿಷೇಕ, ಪೂಜೆ ಎಲ್ಲ ಇರುತ್ತೆ. ಆ ಟೈಮಲ್ಲೂ ಜನ ಇರ್ತಾರೆ ಅಂತ ಅಲ್ಲಿನ ಅರ್ಚಕರು ಹೇಳಿದರು. ಈ ದೇವಸ್ಥಾನಕ್ಕೆ ಕಾರ್ತಿಕ ಮಾಸದಲ್ಲಿ ಮತ್ತು ಶಿವರಾತ್ರಿ ಹಬ್ಬದಲ್ಲಿ ಮಾತ್ರ ಬಸ್ಸು ಮತ್ತು ಆಟೋಗಳ ವ್ಯವಸ್ಥೆ ಇರುತ್ತದೆ. ಬಿಡು ದಿನಗಳಲ್ಲಿ ಯಾವುದೇ ವಾಹನಗಳು ಲಭ್ಯವಿರುವುದಿಲ್ಲ. ಈ ದೇವಸ್ಥಾನಕ್ಕೆ ಬರುವವರು ತಮ್ಮ ಸ್ವಂತ ವಾಹನಗಳಲ್ಲಿಯೇ ಬರಬೇಕಾಗಿರುತ್ತದೆ. ಈ ದೇವಸ್ಥಾನದ ಒಂದು ವಿಶೇಷತೆಯನ್ನು ನಮಗೆ ಅರ್ಚಕರು ತಿಳಿಸ್ಕೊಡ್ತಾರೆ. ಬನ್ನಿ ಅವರಿಂದನೇ ಈ ದೇವಸ್ಥಾನದ ಬಗ್ಗೆ ತಿಳಿಯೋಣ. విశేషత ఏంటంటే త్రేతాయుగంలో వశిష్ఠ మహర్షిచే ప్రతిష్ఠించబడిన శివలింగం. ఈ స్వామి విశిష్టత ఏంటంటే ఎవరినైనా సరే ఎక్కడున్నా సరే క్షణంలో ముక్తిని ప్రసాదించేవాడు. అందుకనే ఇక్కడ ఉండే శివునికి ముఖ్యంగా క్షణ ముక్తేశ్వర స్వామి. అలాగే ఇక్కడ త్రేతాయుగంలో రాముడు అరణ్యంలో ఉన్నప్పుడు తన తండ్రి సంవత్సరికానికి నీళ్లు లేకపోవడంతో బాణం వేస్తే వచ్చిన కొలను అక్కడ గుడి వెనకాల ఉంటుంది. దర్శనం చేసుకొని ఇక్కడ ಅಭಿಷೇಕ చేసుకున్న వాళ్ళకి ఎంతో పుణ్యం. ಇಲ್ಲಿನ ಅರ್ಚಕರು ಹೇಳುವ ರೀತಿ ಏನೆಂದರೆ, ಶ್ರೀರಾಮನು ವನವಾಸಕ್ಕೆಂದು ಬಂದಾಗ ಅವರ ತಂದೆಯವರ ವರ್ಧಂತಿ ಇರುತ್ತದೆ. ಆ ಕಾರ್ಯವನ್ನು ನಿರ್ವಹಿಸಲು ಅವರಿಗೆ ಎಲ್ಲೂ ಕೂಡ ನೀರು ಸಿಗೋದಿಲ್ಲ. ಯಾಕಂದರೆ ಅದು ತುಂಬ ಕಾಡಾಗಿರೋದ್ರಿಂದ ಎಲ್ಲೂ ಒಂದು ತೊಟ್ಟು ನೀರು ಕೂಡ ಅವ್ರಿಗಿರೋದಿಲ್ಲ. ಆಗ ಆ ಸಮಯದಲ್ಲಿ ಅವರ ಬಳಿ ಇರುವ ಬಿಲ್ಲು ಬಾಣದಿಂದ ಈ ಜಾಗದಲ್ಲಿ ಬಾಣವನ್ನು ಬಿಡುತ್ತಾರೆ. ಆಗ ನೀರು ಇಲ್ಲಿ ಉಕ್ಕಿ ಬರುತ್ತದೆ. ಆ ನೀರಿನಿಂದ ಅವರು ಅವರ ತಂದೆಯ ಒಂದು ವರ್ಧಂತಿಯನ್ನು ಮಾಡುತ್ತಾರೆ. ಮತ್ತು ಇನ್ನೊಂದು ಏನೆಂದರೆ, ಪೂರ್ವಕಾಲದಲ್ಲಿ ಪರಶುರಾಮನು ಅವರ ತಂದೆಯಾದ ಜಮದಗ್ನಿ ಆಜ್ಞೆಯ ಮೇರೆಗೆ ತಾಯಿಯಾದ ರೇಣುಕಾದೇವಿಯನ್ನು ಸಂಹರಿಸುತ್ತಾನೆ. ಆ ಒಂದು ಪಾಪ ವಿಮೋಚನೆ ಮಾಡಿಕೊಳ್ಳುವುದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬಂದಿದ್ದಾನೆ ಎಂಬ ಒಂದು ಪ್ರತೀತಿ ಇದೆ. ಅದಕ್ಕೋಸ್ಕರ ಈ ದೇವಸ್ಥಾನವನ್ನು ಕ್ಷಣಮುಕ್ತ ಮುಕ್ತೇಶ್ವರ ಎಂದು ಕರೆಯುತ್ತಾರೆ. ಈ ದೇವಸ್ಥಾನವನ್ನು ಪೂರ್ವಕಾಲದಲ್ಲಿ ವಸಿಷ್ಠ ಮಹರ್ಷಿಯವರು ಈ ಮೋಕ್ಷಲಿಂಗವನ್ನು ಸ್ಥಾಪಿಸಿದರೆಂಬ ಒಂದು ಪ್ರತೀತಿ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಒಂದು ಸುಂದರವಾದ ಪ್ರದೇಶ, ದಟ್ಟ ಅರಣ್ಯದ ಮಧ್ಯೆ ನಲ್ಲಮಲ್ಲ ಫಾರೆಸ್ಟ್ ಮಧ್ಯೆ ಈ ಒಂದು ದೇವಸ್ಥಾನವು ನಮಗೆ ಲಭ್ಯವಿರುತ್ತದೆ. ಯಾರೆಲ್ಲ ಇನ್ನೂ ಭೇಟಿ ನೀಡಿಲ್ವೋ ಅವರೆಲ್ಲರೂ ಸಹ ಭೇಟಿ ನೀಡಿ ಆ ಶಿವನ ಕೃಪೆಗೆ ಪಾತ್ರರಾಗಿ ಮತ್ತು ಸ್ಪರ್ಶ ದರ್ಶನ ಸಹ ಮಾಡಿ ಆ ಶಿವನು ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸಲಿ ಅಂತ ಆ ದೇವರ ಹತ್ರ ಬೇಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.